ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಗುಲ್ಕನ್ನ ಮಾಡ್ತಾಯಿದ್ದೀನಿ. ಹೋಮ್ ಮೇಡ್ ಗುಲ್ಕನ್ನ ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ. ಎಷ್ಟು ಈಸಿ ಅಂತಂದ್ಬಿಟ್ಟು ನನಗೆ ಮಾಡಾದ್ಮೇಲೆ ಗೊತ್ತಾಗಿದ್ದು. ನನಗೆ ಗೊತ್ತೇ ಇರಲಿಲ್ಲ ಗುಲ್ಕನ್ನ ಮನೆಯಲ್ಲೂ ಮಾಡ್ಕೊಬೋದು ಅಂತಂದ್ಬಿಟ್ಟು. ನಾನು ಒಂದು ವಿಡಿಯೋ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನೊಂದು ಸ್ವಲ್ಪ ಗುಲಾಬಿ ಹೂವುದ ದಳಗಳಿದ್ದು, ಹಾಗಾಗಿ ಅದನ್ನು ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಹಾಗಾಗಿ ನಾನು ಯಾಕೆ ಮಾಡಬಾರ್ದು ವಿಡಿಯೋನ ಅಂತಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಆ ವಿಡಿಯೋನ ಯಾಕೆ ಹಂಚ್ಕೊಬಾರ್ದು ಅಂತಂದ್ಬಿಟ್ಟು ಹಂಚ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ತುಂಬ ರುಚಿಕರವಾಗಿ ಯಾವ ರೀತಿ ಮನೆಯಲ್ಲಿ ಗುಲ್ಕನ್ನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ಈ ವಿಡಿಯೋದಲ್ಲಿ ಆದಷ್ಟು ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು. ಗುಲ್ಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಅದರೊಳಗೂ ಈ ಬೇಸಿಗೆ ಕಾಲದಲ್ಲಿ ದೇಹ ಯಾವಾಗಲೂ ಉಷ್ಣಾಂಶದಿಂದ ಕೂಡಿರುತ್ತೆ. ನಾವು ಆದಷ್ಟು ತಂಪಾದ ಪಾನೀಯಗಳನ್ನ ಮತ್ತು ಈ ರೀತಿ ಗುಲ್ಕನ್ ಆಗಿರ್ಬೋದು, ತಂಪಾದ ಹಣ್ಣುಗಳನ್ನ ಸೇವನೆ ಮಾಡೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ಗುಲ್ಕನ್ನ ಬಾಯೆಲ್ಲ ಹುಣ್ಣಾದಾಗ ಮತ್ತು ನಮ್ಮ ಬಾಡಿ ಹೀಟ್ ಆದಾಗಲೂ ಸಹ ಗುಲ್ಕನ್ನ ತೊಗೊಂಬಂದು ತಿಂತಾ ಇರ್ತೀವಿ. ಹೊರಗಡೆಯಿಂದ ತೊಗೊಂಬಂದು ತಿಂದರೆ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಮಾಡಿರ್ತಾರೆ ಅಂತಂದ್ಬಿಟ್ಟು ನಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ತರ್ತೀವಿ, ತಿಂತೀವಿ, ಟೇಸ್ಟ್ ಒಂದು ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಹೋಮ್ ಮೇಡ್ ಮಾಡೋದ್ರಿಂದ, ಮನೆಯಲ್ಲೇ ಮಾಡೋದ್ರಿಂದ ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಮಾಡಿರ್ತೀವಿ ಮತ್ತು ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮಾಡಿರ್ತೀವಿ. ಅದು ಬಾಯಿಗೆ ರುಚಿನೂ ಸಹ ದೇಹಕ್ಕೂ ಸಹ ತಂಪು. ಹಾಗೆ ತುಂಬ ಆರೋಗ್ಯಕರವಾದ ಗುಲ್ಕನ್ನ ತುಂಬ ಈಸಿಯಾಗಿ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತಡ ಯಾಕೆ ಮಾಡೋದು, ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ. ನೋಡಿ, ಇದು ಹಳ್ಳಿಗಳ ಕಡೆ ನಾವು ಈ ರೋಸನ್ನು ನೋಡ್ಬೋದು. ತುಂಬ ಮನೆಗಳ ಕಡೆ ಎಲ್ಲ ಹಾಕ್ಕೊಂಡಿರ್ತಾರೆ ಈ ರೋಸನ್ನು. ಇದು ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಇದು ನಾವು ಮುಟ್ಕೊಂಡ್ರೆ, ತಲೆಗೆಲ್ಲ ಮುಟ್ಕೊಂಡ್ರೆ ಇರೋದು. ಅಷ್ಟು ಬೇಗ ದಳಗಳೆಲ್ಲ ಉದುರೋಗಿರುತ್ತೆ. ನೋಡಿ, ನಾನು ಊರಿಂದ ತೊಗೊಂಬಂದಿದ್ದೀನಿ. ನಾನು ತರೋದ್ರೊಳಗಡೆ ಆದಷ್ಟು ಎಲ್ಲ ದಳಗಳೆಲ್ಲ ಉದುರೋಗಿದೆ. ಈ ಮೊಗ್ಗಿದೆಯಲ್ಲ, ಮೊಗ್ಗು ಥರ ಮಾತ್ರ ಇದೆ. ನೋಡಿ, ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತಾಯಿದೆ ಈ ರೋಸು ಯಾವ ಥರ ಇರ್ಬೋದು ಅಂತಂದ್ಬಿಟ್ಟು. ತುಂಬ ಪೇಪರ್ ಥರ ಇರುತ್ತೆ, ಬೇಗ ಬಾಡೋಗುತ್ತೆ. ಅದು ಹಳ್ಳೀಲಿ ಮತ್ತು ಚೆನ್ನಾಗಿ ಯಾವಾಗಲೂ ಮನೆ ಬಾಗಿಲಲ್ಲಿ ಎಲ್ಲನ ಹಾಕ್ಕೊಂಡಿರ್ತಾರೆ ಗಿಡನ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಈ ಹೂವು ನೋಡೋದಕ್ಕೆ ಲೈಟ್ ಪಿಂಕು ಮತ್ತು ಪಿಂಕ್ ಕಲರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಆಕರ್ಷಣೀಯವಾಗಿರುತ್ತೆ. ಇದು ನಾಟಿ ರೋಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಊರಿಂದ ಬರಬೇಕಾದ್ರೆ ಈ ಹೂವನ್ನು ತೊಗೊಂಬಂದಿದ್ದೆ. ಒಂದು 1/4 kg ಇಷ್ಟು ಇತ್ತು ಅಷ್ಟೇ. ಆದರೆ 1 kg ಎಲ್ಲ ಇದ್ದರೆ ತುಂಬ ಚೆನ್ನಾಗಿರೋದು. ನಾವು ತರಬೇಕು ಅಂತ ಅಂದಿದ್ರೆ ಒಂದು ಸ್ವಲ್ಪ ಎತ್ಕೊಂಡೆಲ್ಲ ತೊಗೊಂಬಂದು ಮಡಿಕೊಂಡಿದ್ದು ಆಮೇಲೆ ತರ್ಬೋದಾಗಿತ್ತು. ಆದರೆ ನಾವು ಸಡನ್ನಾಗಿ ಹೂವು ನೋಡಾದ್ಮೇಲೆ ನಾನು ತೊಗೊಂಬಂದಾದ್ಮೇಲೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ವಿಡಿಯೋ ನೋಡಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಹೂವಿನ ದಳಗಳೆಲ್ಲ ಫಸ್ಟೆಲ್ಲ ಬಿಡಿಸ್ಕೊಬೇಕಾಗುತ್ತೆ. ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಬೇಕು. ನೋಡಿ, ಒಂದೇ ಒಂದು ಏನೂ ಇರಬಾರ್ದು, ದಳ ಮಾತ್ರ ಇರಬೇಕು. ಗುಲಾಬಿ ಹೂವಿನ ದಳ ಮಾತ್ರ ಇರಬೇಕು. ಈ ಕಡ್ಡಿಗಳೆಲ್ಲನ ತೆಗೆದು ಇಟ್ಕೊಬೇಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಆರೋಗ್ಯಕರವಾದ ಗುಲ್ಕನ್ನ ತುಂಬ ಸಿಂಪಲಾಗಿ ಇಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಈಗಂತೂ ಬೇಸಿಗೆ ಆಗಿರೋದ್ರಿಂದ ನಮ್ಮ ದೇಹ ಆದಷ್ಟು ಉಷ್ಣಾಂಶದಿಂದ ಕೂಡಿರುತ್ತೆ. ನಾವು ಗುಲ್ಕನ್ನು ಮತ್ತು ತಂಪಾದ ಪಾನೀಯನ ಸೇವನೆ ಮಾಡೋದ್ರಿಂದ ತುಂಬಾ ನಾವು ಆರೋಗ್ಯನ ಚೆನ್ನಾಗಿಟ್ಕೊಬೋದು. ಈಗ ತೊಳೆದಿರೋ ಹೂವಿನ ದಳಗಳನ್ನ, ಗುಲಾಬಿ ಹೂವಿನ ದಳಗಳನ್ನ ಒಂದು ಟವಲ್ ಮೇಲೆ ಹಾಕ್ಕೊತಾ ಇದ್ದೀನಿ. ಒಂದು ಬಟ್ಟೆ ಮೇಲೆ ಹಾಕ್ಕೊಳೋದು. ಬಟ್ಟೆ ಮೇಲೆ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಒಂದು ಫ್ಯಾನ್ ಕೆಳಗಡೆ ಇಟ್ಟರೆ ಚೆನ್ನಾಗೆಲ್ಲ ಅದರೊಳಗಿರೋ ನೀರಿನ ಅಂಶ ಎಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿ ಅದರೊಳಗಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ನಾವು ಇದನ್ನು ಒಣಗಿಸ್ತಾ ಇರಬೇಕಾಗುತ್ತೆ. ಇದು ಈಗ ಬೇಸಿಗೆ ಆಗಿರೋದ್ರಿಂದ ಬೇಗ ಆರ್ಕೊಳ್ಳುತ್ತೆ. ಅಷ್ಟೊಂದೇನು ನಮಗೆ ಟೈಮ್ ಹಿಡಿಯೋದಿಲ್ಲ. ನಾವು ಈ ರೀತಿ ಒಣಗಿಸ್ಬಿಟ್ಟು ನಾವು ಏನಾದರೂ ಬೇರೆ ಕೆಲಸ ಮಾಡೋದ್ರೊಳಗಡೆ ಚೆನ್ನಾಗೆಲ್ಲ ಒಣಕೊಂಡಿರುತ್ತೆ. ಈಗ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ರೆಡಿ ಮಾಡ್ಕೊಳ್ಳೋಣ. ಬೇಕು ಅಂದರೆ ಸಕ್ಕರೆನೂ ಹಾಕ್ಕೊಬೋದು. ಆದರೆ ಆರೋಗ್ಯದ ದೃಷ್ಟಿಯಿಂದ ನಾನು ಮಾಡ್ತಾ ಇರೋದ್ರಿಂದ ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಕೆಂಪು ಕಲ್ಲು ಸಕ್ಕರೆ ಸಿಗಲ್ಲ ಅಂದರೆ ವೈಟ್ ಕಲ್ಲು ಸಕ್ಕರೆ ಹಾಕ್ಕೊಳೋದು ಚೆನ್ನಾಗಿರುತ್ತೆ. ಆದರೆ ಕೆಂಪು ಕಲ್ಲು ಸಕ್ಕರೆ ಇನ್ನೂ ತಂಪಂತ ಹೇಳ್ತಿರ್ತಾರೆ. ಏನಾದರೂ ನಮ್ಗೆ ಬಾಯಲ್ಲಿ ಹುಣ್ಣಾದರೆ ಕೆಂಪು ಕಲ್ಲು ಸಕ್ಕರೆ ತಿನ್ನು ಅಂತ ಹೇಳ್ತಾರಲ್ಲ, ಹಾಗೆ ಆರೋಗ್ಯದ ದೃಷ್ಟಿಯಿಂದ ನಾನು ಇವತ್ತು ಗುಲ್ಕನ್ ಮಾಡ್ತಾ ಇರೋದ್ರಿಂದ ಕಲ್ಲು ಸಕ್ಕರೆನ ತೊಗೊಂಡಿದ್ದೀನಿ. ಕಲ್ಲು ಸಕ್ಕರೆನ ಚೆನ್ನಾಗಿ ಈ ರೀತಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಕುಟ್ಟಣಿಗೆ ಸಹಾಯದಿಂದ ನಾನು ಚೆನ್ನಾಗೆಲ್ಲ ಪೌಡ್ರ್ ಮಾಡ್ಕೊತೀನಿ. ನಾನು ಮೊಬೈಲ್ ಸ್ಟ್ಯಾಂಡನ್ನು ಒಂದೇ ಇದರೊಳಗೆ ಫಿಕ್ಸ್ ಮಾಡಿರೋದ್ರಿಂದ ನಾನು ಏಟಾಗ್ತಾಯಿದ್ರೆ ಮೊಬೈಲೆಲ್ಲ ಅಳ್ಳಾಡ್ತಾಯಿತ್ತು. ಹಾಗಾಗಿ ಕೈ ಇಟ್ಕೊಂಡು ಕುಟ್ತಾಯಿದ್ದೀನಿ.
ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾನು ಈ ಸ್ಟ್ಯಾಂಡನ್ನು ಇದಕ್ಕೆ ಫಿಕ್ಸ್ ಮಾಡಿರೋದ್ರಿಂದ ನಾವು ಏನಾದ್ರು ಕುಟ್ತಾ ಇದ್ದರೆ ಅದು ಸೌಂಡ್ ಬರ್ತಾ ಇರುತ್ತೆ, ಮತ್ತು ಮೊಬೈಲೆಲ್ಲ ಶೇಕ್ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ನಾನು 1/4 kg ತೊಗೊಂಡಿದ್ದೀನಿ ಕೆಂಪು ಕಲ್ಸಕ್ಕರೆನ. 1/4 kg ಹೂವು ಇದೆ, ಅಷ್ಟಕ್ಕೆ 1/4 kg ಸಾಕಾಗುತ್ತೆ ನೋಡಿ. ಈಗೆಲ್ಲ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಈಗೆಲ್ಲನ ಚೆನ್ನಾಗಿ ಆರಿದೆ, ಹೂವೆಲ್ಲ ಆರಿದೆ ನೋಡಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದು ತುಂಬ ಸಿಂಪಲ್ಲು, ಜಾಸ್ತಿ ವಸ್ತುಗಳ ಅವಶ್ಯಕತೆಯೂ ಇರೋದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಆದರೆ ಒಂದು ಬೇಸಿಗೆ ಕಾಲದಲ್ಲಿ 5-6 ದಿವಸ ಬಿಸಿಲಲ್ಲಿ ಇಟ್ಕೊಬೇಕಾಗುತ್ತೆ. ಮಳೆಗಾಲದಲ್ಲಿ ಇದೆಲ್ಲ ಮಾಡಿಕೊಂಡ್ರೆ 15 ದಿವಸ ಎಲ್ಲ ಇಟ್ಕೊಬೇಕಾಗುತ್ತೆ. ಆದರೆ ಬೇಸಿಗೆ ಇವಾಗ ತುಂಬಾ ಬಿಸಿಲು ಇರೋದ್ರಿಂದ 5-6 ದಿವಸ ಇಟ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು 1 kg ಹೂವು ಎಲ್ಲ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾಡ್ಕೊಬೋದು ನೋಡಿ. ಇದೇ ಕುಟ್ಟಣಿಗೆ ಸಹಾಯದಿಂದನೂ ಕುಟ್ಕೊಬೋದು. ನಾನು ಕುಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಎಲ್ಲ ನಾವು ಕುಟ್ಟೋದ್ರಿಂದ ಚೆನ್ನಾಗಿ ಅದು ತುಂಬ ಪೌಡ್ರು ಮತ್ತು ನೈಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಹೂವಿನ ದಳ ಇದ್ರೂ ಪರವಾಗಿಲ್ಲ. ಇದಾಗಲಿಲ್ಲ ಅಂತಂದರೆ ನೋಡಿ, ಮಿಕ್ಸಿ ಜಾರ್ ಇರುತ್ತಲ್ಲ, ಆ ಜಾರಿಗೆ 2-3 ಸಲ ಆಡಿಸ್ಕೊಬೇಕಾಗುತ್ತೆ ಅಷ್ಟೇ. ಇಲ್ಲಾಂದರೆ ತುಂಬ ಜಾಸ್ತಿ ಆಡಿಸ್ಕೊಂಡ್ರೆ ಅದು ನೈಸ್ ಆಗೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ 1-2 ಸಲ ನಾವು ಜಾರನ್ನು ತಿರುಗಿಸ್ಕೊಂಡ್ರೆ ಸಾಕು. ಅಷ್ಟರೊಳಗಡೆ ಅದು ಚೆನ್ನಾಗಿ ನೋಡಿ ತರಿಯಾಗಿ ಈ ಥರ ಆಗಿರುತ್ತೆ ಪೌಡ್ರು. ಈಗ ನಾನು ಗಾಜಿನ ಸೀಸಕ್ಕೆ ಗುಲಾಬಿ ಹೂವಿನ ದಳನ ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೊಬೇಕಾಗುತ್ತೆ. ಆದಷ್ಟು ಗಾಜಿನ ಸೀಸ ತೊಗೊಂಡ್ರೆ ಬೆಟರು. ಇಲ್ಲ ಅಂತಂದರೆ ಸಿಗಲಿಲ್ಲ ಅಂದರೆ ಪ್ಲಾಸ್ಟಿಕಲ್ಲೂ ಮಾಡ್ಕೊಬೋದು. ಪ್ಲಾಸ್ಟಿಕ್ ಬೇಡ ಅಂತಂದ್ಬಿಟ್ಟು ನಾನು ಗಾಜಿನ ಸೀಸನ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಗಾಜಿನದು ಬಾಕ್ಸ್ಗೆ ಹಾಕ್ಕೊಂಡು ಗುಲಾಬಿ ಹೂವಿನ ದಳೆಯನ್ನು ಹಾಕ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಕೆಂಪು ಕಲ್ ಸಕ್ಕರೆಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಬೇಕಾಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಗುಲಾಬಿ ಹೂವಿನ ದಳನ ಹಾಕ್ಬಿಟ್ಟು ಈಗ ಜೇನುತುಪ್ಪ ಒಂದೇ ನಾವು ಜಾಸ್ತಿ ದುಡ್ಡು ಕೊಟ್ಟು ತೊಗೊಬೇಕಾಗಿರೋದು. ಏಕೆಂದರೆ ತುಂಬ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಯಾವುದೂ ಕೆಂಪು ಕಲ್ ಸಕ್ಕರೆನೂ ಕಡಿಮೆ ಇರುತ್ತೆ ರೇಟು. ಗುಲಾಬಿ ಹೂವು ಅಷ್ಟೇ. ಈಗ ಊರಲ್ಲೆಲ್ಲ ನಾವು ತೊಗೊಂಬಂದಿರ್ತೀವಲ್ಲ, ರೋಸು ಊರಲ್ಲೆಲ್ಲ ಬಿಟ್ಟಿರ್ತಾರಲ್ಲ, ಆ ಟೈಮಲ್ಲಿ ನಾವು ಆರಾಮಾಗಿ ಮಾಡ್ಕೊಬೋದು. ತುಂಬ ಈಸಿಯಾಗಿ ಜಾಸ್ತಿ ಹೂವನ್ನು ತೊಗೊಂಬಂದು ಮಾಡ್ಕೊಳೋದ್ರಿಂದ ಖರ್ಚು ಕಡಿಮೆ, ಮತ್ತು 1 ತಿಂಗ್ಳುಗಟ್ಟಲೆ ಎಲ್ಲ ಆರಾಮಾಗಿ ಇಟ್ಕೊಬೋದು ನೋಡಿ. ಒಂದು ಲೇಯರ್ ಹಾಕ್ಕೊತಾ ಇದ್ದೀನಿ. ಫಸ್ಟು ರೋಸು ಪೆಟಲ್ ಹಾಕ್ಕೊಂಡು, ಅದಾದಮೇಲೆ ಕಲ್ಸಕ್ಕರೆ ಹಾಕ್ಕೊಂಡು, ಮತ್ತು ಜೇನುತುಪ್ಪ ಹಾಕ್ಕೊಂಡು, ಮತ್ತು ರೋಸ್ ಪೆಟಲ್ ಹಾಕ್ಕೊಂಡು, ಮತ್ತು ಕಲ್ಸಕ್ಕರೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಹಾಗೆ ಎಲ್ಲನ ನಾನು ನೋಡಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ಆದಷ್ಟು 1 kg ಎಲ್ಲ ಇದ್ದರೆ ನಾವು 5-6 ದಿವಸ ಬಿಸಿಲಲ್ಲಿಟ್ಟರೆ, ಚೆನ್ನಾಗಿ ಬಿಸಿಲಲ್ಲಿಟ್ಟರೆ ಅದೆಲ್ಲ ಚೆನ್ನಾಗಿ ಮಾಡ್ಕೊಳೋದ್ರೊಳಗಡೆ 1/4 kg ಆಗುತ್ತೆ. ಇಲ್ಲಿ ನಾನು 1/4 kg ಹೂವಿನಿಂದ ತೋರಿಸ್ತಾ ಇದ್ದೀನಿ, ತುಂಬ ಜಾಸ್ತಿ ಇರಲಿಲ್ಲ. ಮತ್ತು ಅದು ಚೆನ್ನಾಗಿ ಡ್ರೈ ಆಗೋದ್ರೊಳಗಡೆ ನಮ್ಮ ಮನೆ ಎಲ್ಲ ಖಾಲಿನೇ ಆಗ್ತಾಯಿತ್ತು. ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ, ನೋಡಿದಾಗೆಲ್ಲನ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ವೀಡಿಯೋಕ್ಕೋಸ್ಕರ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅಷ್ಟೇ ನೋಡಿ. ಈಗೆಲ್ಲ ನೀಟಾಗಿ ಈ ರೀತಿ ಆದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 500 ml ಇದೆ ಅಷ್ಟೇ ಈ ಬಾಕ್ಸು, ತುಂಬ ಜಾಸ್ತಿನೂ ಇಲ್ಲ. ನೀವು ಮಾಡಬೇಕಾದ್ರೆ ಹೂವನ್ನು ನಿಮಗೆ ರೋಸ್ ಎಲ್ಲ ಸಿಕ್ಕಿದಾಗ ನೀವು ಆರಾಮಾಗಿ ಮಾಡ್ಕೊಬೋದು. ಆದಷ್ಟು ಈ ರೀತಿ ಮಾಡಿಕೊಂಡು ಮನೇಲಿ ಮೇಡಾಗಿ ಮಾಡಿದ್ರೆ ತುಂಬ ಹೆಲ್ತಿಯಾಗಿರುತ್ತೆ. ಬೇರೆ ಕಡೆ ಎಲ್ಲ ಯಾವ್ಯಾವ ಥರ ಮಾಡಿರ್ತಾರೋ, ಎಷ್ಟು ನೀಟಾಗಿ ಮಾಡಿರ್ತಾರೋ ನಮಗೆ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಆದಷ್ಟು ನಮಗೆ ಬರೋ ವಸ್ತುಗಳನ್ನ ತುಂಬ ಈಸಿಯಾಗಿ ಮಾಡೋವಂಥದ್ದನ್ನೆಲ್ಲ ನಮ್ಮ ಮನೇಲಿ ಮಾಡೋದ್ರಿಂದ ಮಕ್ಕಳು ಹೆಲ್ತು, ಮನೆಯವರ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದನ್ನು 5-6 ದಿವಸ ನಾವು ಬಿಸಿಲಲ್ಲಿ ಇಟ್ಟಾದಮೇಲೆ ನೋಡಿ, ಈಗ ಈ ಕಲರೆಲ್ಲ ಆಗಿದೆ ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ನಾವು ರಿಯಲ್ಲಾಗಿ ನಾವು ಅಂಗಡಿಗಳಲ್ಲೆಲ್ಲ ಗುಲ್ಕನ್ನ ಯಾವ ರೀತಿ ತೊಗೊಂಬಂದಿರ್ತೀವೋ ಅದೇ ರೀತಿ ಇರುತ್ತೆ. ತುಂಬ ಚೆನ್ನಾಗಿ ಅದೇ ರೀತಿ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಕ್ಲೀನಾಗಿ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು, ಮತ್ತು ಸಕ್ಕರೆ ಹಾಕಿಲ್ಲ, ಕಲ್ ಸಕ್ಕರೆ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ. ನಾವು ರಿಯಲಾಗಿ ಅಂಗಡಿಗಳ ಕಡೆ ಎಲ್ಲ ತೊಗೊಂಬಂದಿರ್ತೀವಲ್ಲ ಅದೇ ರೀತಿ ಇದೆ. ಈಗ ನಾನು ಸೇರಿಸ್ಕೊತಾ ಇದ್ದೀನಿ. 5-6 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಹಾಗೇ ಇಟ್ಟಿರಬೇಕಾಗುತ್ತೆ. ಆ ಮುಚ್ಚಿಬಿಟ್ಟೇ ಬಿಸಿಲಲ್ಲಿ ಒಣಗಿಸಿಡಬೇಕು ಅಷ್ಟೇ. ಅದನ್ನೇನು ಮುಚ್ಚಳ ಓಪನ್ ಮಾಡಿ ಇಡಬೇಕು ಅಂತ ಏನಿಲ್ಲ. ಆ ಬಿಸಿಲಿನ ತಾಪಮಾನಕ್ಕೆಲ್ಲ ಚೆನ್ನಾಗಿ ಅದರೊಳಗಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಮತ್ತು ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಈಗ
ಗುಲ್ಕನ್ನು ರೆಡಿಯಾಗಿದೆ, ಹೋಮ್ ಮೇಡ್ ಗುಲ್ಕನ್ ರೆಡಿಯಾಗಿದೆ. ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಸೋಂಪು ಹಾಕ್ಕೊಬೋದು, ಇಲ್ಲ ಅಂತಂದರೆ ಸೋಂಪಿಲ್ಲ ಅಂತಂದರೆ ಏಲಕ್ಕಿ ಪುಡಿನೂ ಹಾಕ್ಕೊಬೋದು. ನಿಮಗೆ ಟೇಸ್ಟು ಚೆನ್ನಾಗಿ ಬೇಕು ಅಂದರೆ ಒಂದು ಸ್ವಲ್ಪ ಸೋಂಪು ಹಾಕೊಳ್ಳಿ. ನಾನು ಒಂದು ಸ್ವಲ್ಪ ಇರೋದ್ರಿಂದ ಏಲಕ್ಕಿ ಪುಡಿ ಮಾತ್ರ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಇದ್ದಿದ್ರೆ ಒಂದು ಸ್ಪೂನು ಸೋಂಪು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಆಗ ಹಾಕ್ಕೊಂಡ್ರೆ ನಾವು ಅಂಗಡಿಲೆಲ್ಲ ಯಾವ ರೀತಿ ತೊಗೊಂಬಂದಿರ್ತೀವೋ ಎಷ್ಟು ಟೇಸ್ಟಿಯಾಗಿ ಇರುತ್ತೋ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಮತ್ತು ಸಿಂಪಲ್ಲು ಹೋಮ್ ಮೇಡ್ ಗುಲ್ಕನ್ನ ಅಂತಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಹಳ್ಳಿಗಳ ಕಡೆ ಅಂತೂ ಯಾವಾಗಲೂ ರೋಸ್ ಮನೇಲಂತೂ ಇದ್ದೇ ಇರ್ತವೆ, ತುಂಬ ವೇಸ್ಟಾಗಿ ಬಿಸಾಡ್ತಾ ಇರ್ತಾರೆ. ಇಲ್ಲಾದರೆ ನಾವು ದುಡ್ಡು ಕೊಟ್ಟು ತೊಗೊಂಬರ್ಬೇಕು, ಅಲ್ಲಾದರೆ ಫ್ರೀಯಾಗಿ ಸಿಗ್ತಾ ಇರ್ತವೆ. ಹೀಗೆ ಮನೇಲಿ ಮಾಡ್ಕೊಬೋದು. ಒಂದು ಸಲ ಟ್ರೈ ಮಾಡಿ. ಜೇನುತುಪ್ಪ ಒಂದು ತೊಗೊಂಬಂದು ಇಟ್ಕೊಂಡ್ರೆ ಸಾಕು. ಕಲ್ಲು ಸಕ್ಕರೆ ಇಲ್ಲ ಅಂದರೆ ಸಕ್ಕರೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಜೇನುತುಪ್ಪ ಒಂದು ತೊಗೊಂಬಂದು ಇಟ್ಕೊಂಡು ಆರಾಮಾಗಿ ನಾವು ಮಾಡ್ಕೊಬೋದು. ಎಷ್ಟು ಸರಳವಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ತುಂಬ ಸುಲಭವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಕಲಾ ಟಿ ವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಖುಷಿಯ ಅಲೆಯಲ್ಲಿ ಆಡ್ತಾರೆ, ಡ್ಯಾನ್ಸ್ ಮಾಡಿ ಮಸ್ತಿ ಮಾಡಿದ್ದಾರೆ. ಅದೇ ವಿಮಾನ ಯಾವ ರೂಪದಲ್ಲಿ ಬರ್ತಾನೆ ಅನ್ನೋದನ್ನ ಊಹಿಸಲು ಸಾಧ್ಯ. ಈ ಪದ್ಯದಲ್ಲಿ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಕಣ್ಣಾಯಿಸಿ ಹುಡುಗಿ ರೂಪಿಸಿದ್ದಾರೆ. ವಾಸಿಮನು ಬಾಲದಂಪತಿಗಳು ವಾರ್ಷಿಕೋತ್ಸವವನ್ನು ಅದ್ಭುತವಾಗಿ ಆಚರಿಸಿಕೊಂಡಿದ್ದಾರೆ. ಖುಷಿಯಲ್ಲಿ ತೇಲಾಡುವಾಗೆ ಜಮಾರಾಯನ ಹೇಳಿದ್ದಾರೆ. ನಿಮ್ಮ ನೋಡಿದಂತೆ ಖುಷಿಯಿಂದ ಉಳಿದಿದ್ದ ವಾಸಿ ದುನಿಯ ಹಿಂದೆ ಹೋಗಿದೆ.